ದೇವನಹಳ್ಳಿ ಹೋಬಳಿ ಮಲ್ಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಿನಗರದಲ್ಲಿ ವಿಪರೀತ ಗಾಳಿ ಮಳೆಗೆ ಮನೆಯ ಗೋಡೆ ಕುಸಿದ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶರತ್ ಒಬ್ಬಂಟಿಯಾಗಿ ಮನೆಯಲ್ಲಿ ವಾಸವಿದ್ದರು. ಕಳೆದ 15 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮನೆಯ ಗೋಡೆ ಕುಸಿತ ಕಂಡಿದೆ. ಈ ವೇಳೆ ಗ್ರಾಮದ ಯುವಕರು ಆಗಮಿಸಿ ಮನೆಯಲ್ಲಿ ಅಗತ್ಯ ವಸ್ತುಗಳು ತೊಯ್ದೋಗದಂತೆ ಕ್ರಮ ವಹಿಸಿ ನೊಂದ ಯುವಕನಿಗೆ ಸಹಾಯ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ಕುಮಾರ್ ಮಾತನಾಡಿ, ತಂದೆ ತಾಯಿ ಇಲ್ಲದೆ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದ ಶರತ್ ಮನೆಯ ಗೋಡೆ ಕುಸಿದ ಪರಿಣಾಮ ವಾಸ ಮಾಡಲು ಯೋಗ್ಯವಿಲ್ಲದಾಗಿದೆ. ಅದರಿಂದ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಆಗಮಿಸಿ ನೊಂದ ಯುವಕನಿಗೆ ಸೂಕ್ತ ನೆರವು ನೀಡಬೇಕು ಎಂದರು. ಈ ವೇಳೆ ಗ್ರಾಮದ ಯುವಕರು ಇದ್ದರು. ಗ್ರಾಮ ಪಂಚಾಯತ್ ಒಂದು ಹೋಬಳಿ ಇದು ಎಲ್ಲ ಅಧಿಕಾರಿಗಳಾಗ ಬಂದು ವೀಕ್ಷಣೆ ಮಾಡಬೇಕು, ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಒಬ್ಬನೇ ಇರೋದು, ಅವನು ಹೊರಗಡೆ ಇರೋದ್ರಿಂದ ಏನೂ ಅನಂತ ಆಗಿಲ್ಲ, ತೊಂದರೆನೂ ಆಗಿಲ್ಲ. ಈಗ ಸದ್ಯ ಅರ್ಜೆಂಟ್ ಬಂದು ಈ ಮನೇಲಿ ಇರೋಕ್ಕೆ ಅವನಿಗೆ ಕಷ್ಟ ಆಗ್ತಿದೆ. ದಯವಿಟ್ಟು ನಾಳೆ ಭಾನುವಾರ ರಜೆ ಇದೆ, ನಾಳೆ ಬಂದುಬಿಟ್ಟು ದಯವಿಟ್ಟು ಅಧಿಕಾರಿಗಳೆಲ್ಲ ಬಂದುಬಿಟ್ಟು ಸ್ವಲ್ಪ ಮನೆ ನೋಡಿಬಿಟ್ಟು ಅವ್ನಿಗೇನಾದರೂ ಸಹಾಯ ದಾನ ಮಾಡಬೇಕಂತ ಗ್ರಾಮ ಪಂಚಾಯತ್ ನಾಳೆ ಬೇಗ ಬಂದುಬಿಟ್ಟು ಅವ್ನಿಗೆ ಏನಾದರೂ ಸೌಲಭ್ಯ ಬೇಗ ಮಾಡಿಕೊಡ್ಬೇಕು. ಮತ್ತು ಅದೇ ರೀತಿ ಒಂದು ತತ್ಕಾಲಿಕ ಈಗ ಅರ್ಜೆಂಟಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ತಾರೆ.